ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಸಫರಿಂಗ್ ಇಂದ ಹೇಗೆ ಹೊರಗಡೆ ಬರೋದು ಅನ್ನೋದನ್ನ ಕಲ್ತ್ಕೊಳ್ಳೋಣ. ನೋವು, ದುಃಖದಿಂದ ಹೊರಗಡೆ ಬರಬೇಕು ಅಂದ್ರೆ ಮೊದಲು ಅದನ್ನ ಬಿಡೋದನ್ನ ಕಲಿಬೇಕು. ಹೌದಾ? ಹಾಗಾದ್ರೆ ಹಿಡ್ಕೊಂಡಿರೋದು ಯಾರು? ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದನ್ನ ತಾನೇ ಕೇಳ್ಕೊಳ್ತೀವಿ ಅಂತ ಅನ್ಕೋತಿದ್ದೀರಾ? ಆದ್ರೆ ಅದು ತಪ್ಪು. ನೋವನ್ನ ಹಿಡಿದಿಟ್ಕೊಂಡಿರೋದು ನಾವೇ. ಶಾಕಿಂಗ್ ಅಲ್ವಾ? ಹೌದು, ನಾವೇ ದುಃಖನ ಹಿಡಿದಿಟ್ಕೊಂಡಿರೋದು. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಉದಾಹರಣೆಗೆ ಲವ್ ಫೇಲ್ಯೂರ್ ತಗೊಳ್ಳೋಣ. ಲವ್ ಫೇಲ್ಯೂರ್ ಆದ್ರೆ ಹುಡುಗರು ಏನ್ ಮಾಡ್ತಾರೆ? ಸಿಗರೇಟು, ಆಲ್ಕೋಹಾಲ್ ಅಂತ ನೆಗೆಟಿವ್ ಅಡಿಕ್ಷನ್‌ಗೆ ಹೋಗ್ತಾರೆ. ಹುಡುಗಿಯರು ಅನ್‌ಹೆಲ್ದಿ ಈಟಿಂಗ್, ಓವರ್ ಈಟಿಂಗ್ ಮಾಡೋದು ಇದು ಕೂಡ ಒಂದು ಬ್ಯಾಡ್ ಹ್ಯಾಬಿಟ್ಟೇ ಹೌದು. ಆದ್ರೆ ಕಾಮನ್ಲಿ ಇಬ್ರಲ್ಲೂ ಆಗುವಂಥದ್ದೇನು? ಓವರ್ ಥಿಂಕಿಂಗ್, ಲವ್ ಫೇಲ್ಯೂರ್, ಸ್ಯಾಡ್ ಸಾಂಗ್ ಕೇಳೋವಂಥದ್ದು, ಪಿಕ್ಚರ್ ಹೀರೋ ಹೀರೋಯಿನ್ ತರ ಗೋಡೆಗೆ ತಲೆ ಒರಗಿಸ್ಕೊಂಡು ಹಾಡು ಕೇಳಿ ಕೇಳಿ ಒಂದ್ ರೀತಿ ತೃಪ್ತಿ ಪಡೋವಂಥದ್ದು. ಆ ನೋವಲ್ಲಿ ಇರುವಂಥ ಸುಖ ಏನಿದೆ ಅದನ್ನ ಅನುಭವಿಸ್ಬೇಕು ಅನ್ನೋಂಥದ್ದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್‌ಗೆ ಇರತ್ತೆ. ಅಯ್ಯೋ! ನನ್ನ ಜೀವನದಲ್ಲಿ ಹಿಂಗಾಗೋಯ್ತು, ಹಂಗಾಗೋಯ್ತು ಅಂತ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಅಳೋದು ಎಕ್ಸೆಟ್ರಾ, ಎಕ್ಸೆಟ್ರಾ. ಇನ್ನೊಂದು ಉದಾಹರಣೆ ಅನ್ನೋದನ್ನ ತಗೊಳ್ಳೋದಾದ್ರೆ, ನಾವು ಲೈಫಲ್ಲಿ ಇಷ್ಟು ಕಷ್ಟಪಟ್ಟು ಮೇಲ್ ಬಂದಿದೀವಿ ಅನ್ನೋ ಸ್ಟ್ರಗಲಿಂಗ್ ಪೀರಿಯಡ್ ಇರಬಹುದು. ಇನ್ನೂ ಬೇರೆ ಬೇರೆ ರೀಸನ್ಸ್ ಅನ್ನೋದಿರುತ್ತೆ. ನಾನಿಲ್ಲಿ 2 ಉದಾಹರಣೆ ಕೊಟ್ಟಿದ್ದೀನಿ. ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅಂದಾಗ ಪ್ರತಿಯೊಬ್ಬರ ಲೈಫಲ್ಲೂ ಸ್ಟ್ರಗಲಿಂಗ್ ಪೀರಿಯಡ್ ಅನ್ನೋವಂಥದ್ದು ಖಂಡಿತ ಇರುತ್ತೆ. ಮುಂದೆ ಸಕ್ಸಸ್ ಆಗಿ ಇನ್ನೊಬ್ಬರಿಗೆ ನಾವು ಐಡಲ್ ತರ ಆದ್ರೆ ಆಗ ಸ್ಟ್ರಗಲಿಂಗ್ ಪೀರಿಯಡ್ ಅನ್ನೋಂಥದ್ದು ಎಲ್ಲರಿಗೂ ಇರುತ್ತೆ. ಇದರಿಂದ ಹೊರಗೆ ಬಂದಾಗಲೇ ನಾವು ತುಂಬ ಸ್ಟ್ರಾಂಗ್ ಆಗೋದು ಅನ್ನೋ ರೀತಿಯಲ್ಲಿ ನಾವು ಲೈಫಲ್ಲಿ ಬೇರೆಯವ್ರಿಗೆ ಮಾದರಿಯಾಗಬೇಕು ಅನ್ನೋಂಥ ಸ್ಟೋರಿ ಇರುತ್ತೆ ಇದ್ರ ಹಿಂದೆ. ಯಾಕಂದ್ರೆ ಸಕ್ಸಸ್ ಅನ್ನುವಂಥದ್ದು ಓವರ್ ನೈಟಲ್ಲಿ ಯಾರಿಗೂ ಸಿಗೋ ಅಂಥದ್ದಲ್ಲ. ಇದು ಯಾಕೆ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂದ್ರೆ, ಅನುಭವ, ನೋವು ಅನ್ನೋ ಆ ಅನುಭವ ಹೇಗಿರುತ್ತೆ ಅನ್ನೋದನ್ನ ಅನುಭವಿಸೋಕ್ಕೆ ಆತ್ಮ ಆದ ನಾವು ಈ ಭೂಮಿ ಮೇಲೆ ಬಂದಿರ್ತೀವಿ. ಅದಕ್ಕೆ ನಮಗೆ ನೋವು ಅಂದ್ರೆ ಅದರ ಜೊತೆ ಇರೋದು ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಮೇಲೆ ಆತ್ಮಗಳ ಲೋಕದಲ್ಲಿ ಯಾವುದೇ ನೋವು ಇನ್ನಂಥ ನೆಗೆಟಿವ್ ಅನ್ನೋಂಥದ್ದು ಏನೂ ಇರೋದಿಲ್ಲ. ಆ ಅನುಭವಕ್ಕೋಸ್ಕರ ಇಲ್ಲಿ ಹುಟ್ಟಿರ್ತೀವಿ. ಮತ್ತೆ ನಾವು ಸ್ಟ್ರಗಲ್ ಎಲ್ಲ ಮಾಡಿ ನೋವಿಂದ ಹೊರಗೆ ಬಂದು ಲೈಫಲ್ಲಿ ಏನನ್ನಾದ್ರೂ ಮಾಡಿ ತೋರಿಸಿದಾಗ ನಮ್ಮ ಹಿಂದೆ ಬರ್ತಾ ಇರೋವಂಥ ಎಲ್ಲರಿಗೂ ಒಂದು ಹೋಗೋ ಅಂಥ ದಾರಿ ಸುಲಭ ಮಾಡೋದಕ್ಕೆ ಪ್ರತಿಯೊಬ್ಬರ ಲೈಫಲ್ಲೂ ಈ ಪೇಯ್ನ್ ಅನ್ನೋಂಥದ್ದು ಇರುತ್ತೆ. ಅದನ್ನು ಓವರ್‌ಕಮ್ ಮಾಡಿ ಹೀಗೆ ಸಕ್ಸಸ್ ಆಗಬೇಕು ಅನ್ನೋದನ್ನ ತೋರಿಸೋದಕ್ಕೆ ಕೂಡ ಆಗಿರುತ್ತೆ. ಈಗ ಸಫರಿಂಗ್ ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ಲವ್ ಫೇಲ್ಯೂರ್ ಸಾಂಗ್ಸ್, ಸ್ಯಾಡ್ ಸಾಂಗ್ಸ್ ಕೇಳೋದನ್ನ ಬಿಟ್ಟು ಲವ್ ಸಾಂಗ್ಸ್, ಹ್ಯಾಪಿ ಸಾಂಗ್ಸ್, ಡ್ಯಾನ್ಸ್ ಬೀಟ್‌ಗಳಿರುವಂಥ ಸಾಂಗ್ಸ್‌ನ ಕೇಳೋದು ಶುರು ಮಾಡಿ. ಆಗ ನಮ್ಮ ವೈಬ್ರೇಷನ್ ಚೇಂಜ್ ಆಗತ್ತೆ. ಲೈಫು ಫೇಲ್ಯೂರ್‌ನಿಂದ ಸಕ್ಸಸ್ ಕಡೆಗೆ ಟರ್ನ್ ತಗೊಳುತ್ತೆ. ಲೈಫ್‌ನಲ್ಲಿ ಹ್ಯಾಪಿನೆಸ್ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಕಡಿಮೆ ಮಾಡ್ತಾ ಬನ್ನಿ. ಲೈಫ್‌ನಲ್ಲಿ ಆಗಿರೋ ನೋವುಗಳಿಂದ ಸಂತೋಷದ ಕ್ಷಣಗಳನ್ನು ಇನ್ನೊಬ್ರ ಹತ್ರ ಶೇರ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಜೀವನ ಖಂಡಿತ ಸಂತೋಷದಿಂದ ತುಂಬುತ್ತೆ. ಒಂದೆರಡು ದಿನದಲ್ಲಿ ಏನೂ ಕೂಡ ಬದಲಾಗಲ್ಲ. ಹ್ಯಾಪಿ ಸಾಂಗ್ಸ್ ಕೂಡ ಕೇಳಿ ಕೇಳಿ ಬೇಜಾರಾಗತ್ತೆ. ಮತ್ತೆ ಸ್ಯಾಡ್ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ. ಆಗ ಖಂಡಿತ ಸ್ಯಾಡ್ ಸಾಂಗ್ ಕೇಳಿ, ಅಳು ಬಂದ್ರೆ ಅಳಿ, ಅದಾದ್ಮೇಲೆ ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ನೀಟಾಗಿ ನಿಮ್ಗೆ ಇಷ್ಟ ಆಗೋಷ್ಟು ನೀರು ಉಯ್ಕೊಂಡು ಸ್ನಾನ ಮಾಡಿ, ಆದ್ಮೇಲೆ ಮತ್ತೆ ಹ್ಯಾಪಿ ಸಾಂಗ್ಸ್ ಕೇಳೋದಕ್ಕೆ ಮನಸ್ಸು ರೆಡಿ ಇರುತ್ತೆ. ಇದ್ಯಾಕೆ ಹೀಗೆ ಅಂತಂದ್ರೆ, ಒಂದೆರಡು ದಿನದಲ್ಲಿ ಬದಲಾವಣೆ ಬರೋದಿಲ್ಲ. ಹ್ಯಾಪಿ ಸಾಂಗ್ಸ್ ಕೇಳ್ತಿದ್ದ ಹಾಗೆ ಸಂತೋಷ ಕೂಡ ಬಂದ್ಬಿಡಲ್ಲ. ಒಳಗಿರೋ ಸಂಪೂರ್ಣ ದುಃಖ ಕಣ್ಣೀರಿಂದ ಹೊರಗೆ ಹೋದ್ಮೇಲೆ ಮಾತ್ರನೇ ಖಂಡಿತ ಜೀವನ ಸಂಪೂರ್ಣ ಸಂತೋಷದಿಂದ ತುಂಬುತ್ತೆ. ಮೆಡಿಟೇಷನ್ ಪ್ರತಿದಿನ ಮಾಡೋರಿಗೆ ಮಾತ್ರನೇ ಈ ಬದಲಾವಣೆ ಬರುತ್ತೆ. ಪ್ರತಿದಿನ ಮೆಡಿಟೇಷನ್ ಮಾಡಿ ನಿಮ್ಮ ಜೀವನ ಹೇಗೆ ಬದಲಾಗತ್ತೆ ಅನ್ನೋದನ್ನ ನೀವೇ ನೋಡಿ ಆಶ್ಚರ್ಯ ಕೂಡ ಪಡ್ತೀರಾ. ನಾನು ಕೆಲವು ಹಳೆ ವಿಡಿಯೋಸ್‌ಗಳಲ್ಲೂ ಹೇಳಿದ್ದೀನಿ. 4 ಸ್ಟೆಪ್‌ಗಳು: ಮೆಡಿಟೇಷನ್, ಇನ್ನರ್ ವರ್ಕ್, ಸೋಲ್ ಪರ್ಪಸ್, ಸರೆಂಡರ್ ಟು ಗಾಡ್. ಇದನ್ನ ಪ್ರತಿದಿನ ಲೈಫಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ಬರುತ್ತೆ. ನಾನು ಹೇಳಿದ್ರು ಅದಕ್ಕೆ ಕಂಪ್ಲೀಟ್ ಆಗಿ ಇನ್ನರ್ ವರ್ಕ್ ಬಗ್ಗೆ ಆಗಿರ್ಬೋದು, ಸೋಲ್ ಪರ್ಪಸ್, ಸರೆಂಡರ್ ಪ್ರತಿ ಒಂದ್ರ ಬಗ್ಗೆನೂ ವಿಡಿಯೋಗಳು ನಾನು ಆಲ್ರೆಡಿ ಮಾಡಿದ್ದೀನಿ ಡೀಟೇಲ್ ಆಗಿ.
ಹಳೆ ವಿಡಿಯೋಸ್ಗಳಲ್ಲಿ ಚೆಕ್ ಮಾಡಿದ್ರೆ ಖಂಡಿತ ಸಿಗತ್ತೆ. ಪ್ರತಿದಿನ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್, ನಮ್ಮ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.